ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಿಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ್ನಂತೆ. ಈ ಗಾದೆ ಮಾತು ನೀವೆಲ್ಲರೂ ಕೇಳಿರ್ತೀರ. ನನಗಂತೂ ಈ ಗಾದೆ ಮಾತು ಕೇಳಿದಾಗ ನೆನಪಾಗೋದು ಪ್ರದೀಪ್ ಈಶ್ವರ್. ತಮ್ಮ ಲೂಸ್ ಸ್ಟಾಕ್ಗಳಿಂದಾನೇ ಅವಾಗವಾಗ ಟ್ರೆಂಡ್ನಲ್ಲಿರುವಂತಹ ಈ ವ್ಯಕ್ತಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಯಾಕೆ? ಈ ವಿಡಿಯೋವನ್ನು ಮೊದಲು ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್, ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲಿ. ಗೆಟ್ ಲಾಸ್ಟ್. ಸುಮ್ನೆ ರೀ. ಇದೇನು ಬಿಜೆಪಿ ಕಾರ್ಯಕ್ರಮ ಅಂತ ಅನ್ಕೊಂಡ್ರ? ಬಿಜೆಪಿ ಗುಣಗಾನವನ್ನ ಮಾಡೋರು ಬಾಯಿ ಮುಚ್ಕೊಂಡಿರ್ಬೇಕು. ರಾಜ್ಯದಲ್ಲಿರುವಂಥದ್ದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್, ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ. ಸುಮ್ಮನೆ ಕೂತ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಗೆಟ್ ಲಾಸ್ಟ್. ಆವಾಜ್ ಯಾರು? ಪ್ರದೀಪ್ ಈಶ್ವರ್ ಅವರು ಹಾಕ್ತಾ ಇರುವಂಥದ್ದು. ವೀಕ್ಷಕರೇ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರ ಅವರ 299ನೇ ಜಯಂತಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಈ ಪುಣ್ಯಾತ್ಮನನ್ನ ಕರೆಯಲಾಗಿತ್ತು. ಕಾರ್ಯಕ್ರಮಕ್ಕೆ ಬಂದ್ರ? ಆ ಕಾರ್ಯಕ್ರಮದಲ್ಲಿ ಏನ್ ಬೇಕಾದನ್ನ ಮಾತಾಡಿದ್ರ? ಹೋಗ್ತಾ ಇರಬೇಕು. ಆದ್ರೆ ಪ್ರದೀಪ್ ಈಶ್ವರ್ ಅವ್ರು ಹಾಗಲ್ಲ. ಅಲ್ಲ, ತಾವು ವೇದಿಕೆ ಸಿಕ್ಕಿದ್ರೆ ಬಾಯಿಗೆ ಬಂದ ಹಾಗೆ ಒದರ್ತೀರಾ ಅನ್ನುವಂಥದ್ದು ನಮಿಗೂ ಗೊತ್ತು. ಆದ್ರೆ ಅದೇ ವರಸೆಯನ್ನು ಮುಂದುವರಿಸಿಕೊಂಡು ಒಂದು ಸಾರ್ವಜನಿಕ ಸರಕಾರಿ ಕಾರ್ಯಕ್ರಮದಲ್ಲೂ ಕೂಡ ಏಕವಚನದಲ್ಲಿ ಆವಾಜನ್ನ ಹಾಕ್ತೀರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮನ್ನ ನೀವು ಏನಂತ ಅನ್ಕೊಂಡಿದ್ದೀರಾ ಸರ್? 4 ಡೈಲಾಗ್ ಅನ್ನ ಹೊಡೆದು ಆಕಸ್ಮಿಕವಾಗಿ ಶಾಸಕನಾದ ತಕ್ಷಣ ಏನ್ ಎಲ್ಲ ನಂದೇ ನಡೆಯುತ್ತೆ ಅಂತ ಅನ್ಕೊಂಡ್ರ? ರಾಜ್ಯದಲ್ಲಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಯಾವ ಸರ್ಕಾರದ ಬಗ್ಗೆ ಮಾತಾಡ್ತೀರಾ? ಯಾವ ಅಪ್ಪನ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಸಿದ್ದರಾಮಯ್ಯ ಸರ್ಕಾರವನ್ನ ಆಯ್ಕೆ ಮಾಡಿರುವಂತದ್ದು ಇದೇ ಕರ್ನಾಟಕದ ಜನತೆ ನೆನಪಿರ್ಲಿ. ಅವರು ವೋಟ್ ಹಾಕಿದ್ದಕ್ಕೆ ನಿಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದಿರುವಂತದ್ದು. ನೀವೇನು ನಿಮ್ಮ ಮನೆಯಿಂದ ಹಣವನ್ನ ತಂದು ಹಾಕಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಿಂದ ಹಣವನ್ನ ತಂದು ಹಾಕಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ? ನೀವಿವತ್ತು ಅಲ್ಲಿ ಮೈಕ್ ಹಿಡಿದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮನ್ನ MLA ಮಾಡಿ ಕಳಿಸಿರುವಂತಹ ಜನ ಕೊಟ್ಟಿರುವಂತಹ ಭಿಕ್ಷೆ ಅದು. ನೀವು ತಿಂತಾ ಇರುವಂತಹ ಒಂದೊಂದು ಅಗಳು ಅನ್ನ ಕೂಡ ಕರ್ನಾಟಕದ ಜನತೆ ಹಾಕಿರುವಂತಹ ಭಿಕ್ಷೆ ಅದು. ನಿಮ್ಮ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇರೋದೇ ಈ ಕರ್ನಾಟಕ ಜನರ ಹಣದಿಂದ. ನೆನಪಿರಲಿ. ಜನಸಾಮಾನ್ಯರ ಹತ್ರ ಕಾಡಿ ಬೇಡಿ ವೋಟ್ ಭಿಕ್ಷೆ ಪಡ್ಕೊಂಡು ಈಗ ಅದೇ ಜನರ ಟ್ಯಾಕ್ಸ್ ಹಣದಲ್ಲಿ ಜೀವನವನ್ನ ಮಾಡುವಂತಹ ನಿಮಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ, ನಿಮಗೆ ಮತವನ್ನ ಕೊಟ್ಟು ಒಬ್ಬ ಶಾಸಕನನ್ನಾಗಿ ಮಾಡಿದಂತಹ ಒಬ್ಬ ಜನಸಾಮಾನ್ಯನಿಗೆ ಎಷ್ಟು ಅಹಂಕಾರ ಇರಬೇಡ? ಬಾಯಿ ಬಿಟ್ರೆ ಸಂವಿಧಾನ ಸಂವಿಧಾನ ಅಂತ ಬಾಯಿ ಬಡ್ಕೊಳ್ತೀರಲ್ಲ. ಓಹೋಹೋಹೋ, ಸಂವಿಧಾನದ ಆಶಯವನ್ನ ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇದ್ದೀರಾ ನೀವೆಲ್ಲ ಅಲ್ವಾ? ಆಯ್ತು, ನಿಮ್ಮ ಮಾತಿನ ಪ್ರಕಾರನೇ ನಾನೀಗ ಹೋಗ್ತೀನಿ. ರಾಜ್ಯದಲ್ಲಿ ಇರುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ ಅಂತ ಹೇಳಿದ್ರಿ. ಓಕೆ, ಒಪ್ಕೊಳ್ಳೋಣ. ಅಲ್ಲಿ SC ST ಸಮುದಾಯಕ್ಕೆ ಮೀಸಲಾಗಿರುವಂತಹ ಹಣವನ್ನ, ಆ ಅಭಿವೃದ್ಧಿಯ ಅನುದಾನವನ್ನ ನಿಮ್ಮದೇ ಸಿದ್ದರಾಮಯ್ಯ ಸರ್ಕಾರ
ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಳ್ತಾ ಇದೆ. 2025-26ರ ಬಜೆಟ್ನಲ್ಲಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಅವರ ಕಲ್ಯಾಣಕ್ಕೆ ಮೀಸಲಾದಂತಹ ಹಣ ಎಷ್ಟು ಗೊತ್ತಾ? 42,000 ಕೋಟಿ. ಅದರಿಂದ ನಿಮ್ಮ ಗ್ಯಾರಂಟಿಗೆ ಬಳಕೆ ಆದಂತಹ ಹಣ ಎಷ್ಟು ಗೊತ್ತಾ? 13,433 ಕೋಟಿ. 2024-25 ಈ ಬಜೆಟ್ನಲ್ಲಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಮೀಸಲಾದಂತ ಹಣ 39,122 ಕೋಟಿ. ಈಗ ಗ್ಯಾರಂಟಿಗೆ ಅದರಿಂದ ಬಳಕೆ ಆದಂತಹ ಹಣ 14,282 ಕೋಟಿ. 2023-24 ಬಜೆಟ್ನಲ್ಲಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಮೀಸಲಾದಂತಹ ಹಣ 35,222 ಕೋಟಿ. ಅದರಿಂದ ಗ್ಯಾರಂಟಿಗೆ ಬಳಕೆ ಆದಂತಹ ಹಣ 10,355 ಕೋಟಿ. ರಾಜ್ಯದಲ್ಲಿರೋದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ ಅಂತ ಹೇಳಿದ್ರಲ್ಲ. ಹೌದು ಸ್ವಾಮಿ, ಒಪ್ಕೊಂಡ್ವಿ. ಹೇಳಿ, ಈ ದೋಖಾದ ಬಗ್ಗೆ ಏನು ಉತ್ತರವನ್ನ ಕೊಡ್ತೀರಾ? ಈಗ ಏನ್ ಹೇಳ್ತೀರಾ? ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ವಿದ್ಯುತ್ ಶುಲ್ಕ, ನೀರಿನ ಶುಲ್ಕ, ಹಾಲಿನ ದರ, ಬಸ್ ಮೆಟ್ರೋ ದರ, ಆಸ್ಪತ್ರೆ ಸೇವಾ ಶುಲ್ಕ, ಆಸ್ತಿ ನೋಂದಣಿ ಶುಲ್ಕ ಇವೆಲ್ಲವನ್ನ ಹೆಚ್ಚು ಮಾಡಿ ಜನರಿಗೆ ಮಂಕು ಬೂದಿಯನ್ನ ಎರಚ್ತಾ ಇದ್ದೀರಲ್ವಾ? ಯಾರು? ರಾಜ್ಯದಲ್ಲಿರೋದು ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ ಅಲ್ವಾ? ಹೇಳಿ, ಈ ದೋಖಾದ ಬಗ್ಗೆ ಏನ್ ಮಾತಾಡ್ತೀರಾ? ಏನು ಉತ್ತರವನ್ನ ಕೊಡ್ತೀರಾ? ಜನರ ಎದುರು ಬಂದು ರಂಗು ರಂಗಿನ ನಾಟಕವನ್ನ ಮಾಡಿ ಅದೇ ಜನರ ಬಳಿ ವೋಟ್ ಅನ್ನುವಂತಹ ಭಿಕ್ಷೆಯನ್ನ ತಗೊಂಡು ಅದೇ ಜನರ ತೆರಿಗೆ ಹಣದಲ್ಲಿ ಶೋಕಿ ಜೀವನವನ್ನ ಮಾಡಿಕೊಂಡು ಅದೇ ಜನರ ಹಣವನ್ನ ಆ ಕಡೆಯಿಂದ ಕಿತ್ಕೊಂಡು ಈ ಕಡೆ ಗ್ಯಾರಂಟಿ ಅನ್ನುವಂತಹ ಹೆಸರಲ್ಲಿ ಮತ್ತೆ ಅದೇ ಜನರಿಗೆ ಕೊಟ್ಟು ಈ ಕಡೆ ಅಭಿವೃದ್ಧಿನೂ ಮಾಡದೆ ನಿಮ್ಮದೇ ನಾಟಕಗಳನ್ನ ಮಾಡಿಕೊಂಡು ದಿನವನ್ನ ದೂಡ್ತಾ ಈಗ ಅದೇ ಜನರಿಗೆ ರಾಜ್ಯದಲ್ಲಿರೋದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ ಅಂತ ಅಂದ್ರೆ ಹೇಗಾಗಬೇಡ? ರಾಜಕೀಯ ಅಂದ್ರೆ ಯಾವುದೋ ಮೂವಿ ಡೈಲಾಗ್ ಅದ್ದು ಮೋಟಿವೇಶನ್ ಕೊಡೋದು ಅಂತ ಅನ್ಕೊಂಡ್ರ? ಅಥವಾ ಏನು ಕಾಮಿಡಿ ಶೋ ಅಂತ ಅನ್ಕೊಂಡ್ರ? ಜನ ಏನು ನಿಮ್ಮನ್ನ ತಪ್ಪಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆಯ್ಕೆ ಮಾಡಿರೋ ಕರ್ಮವನ್ನು ಕೂಡ ಅನುಭವಿಸ್ತಾನೆ ಇದ್ದಾರೆ. ನಮ್ಮ ಟಿವಿ ವಿಕ್ರಮ ತಂಡದವರೇ ಒಂದು ಬಾರಿ ಹೋಗಿ ಇದೇ ಪ್ರದೀಪ್ ಈಶ್ವರ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅಲ್ಲಿನ ಜನರ ಅಭಿಪ್ರಾಯವನ್ನ ಕೇಳಿದ್ರು. ಆ ಕ್ಷೇತ್ರದ ಜನ ಈ ಪ್ರದೀಪ್ ಈಶ್ವರ್ ಅವರ ಗುಣಗಾನವನ್ನ ಅದು ಹೇಗೆ ಮಾಡಿದ್ರು ಅಂತ ನೀವೇ ಒಂದು ಬಾರಿ ಕೇಳಿಸ್ಕೊಳ್ಳಿ. ಇವರು ಪ್ರದೀಪ್ ಈಶ್ವರ್ ಅವರು ಆವತ್ತು ಗೆದ್ದೋಗಿರೋನು ಇವತ್ತು ಅಡ್ರೆಸ್ ಸಿಗಿಲ್ಲ. ಕೇರ ಫುಟ್ಪಾತ್ ಆಗೋದು ಚಿಕ್ಕಬಳ್ಳಾಪುರ ಎಲ್ಲಾನು. ಸತ್ಯಸಾಯಿನಲ್ಲಿ ಈಗ ವರ್ಕ್ ಮಾಡ್ತಿದ್ದೀನಿ ನಾನು. ನನಗಿನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ 4th ಇಯರ್ದು. ನಮ್ಮಪ್ಪನೂ ರೈತಾನೆ, 2 ಎತ್ತುಗಳಿಕೊಂಡು ಜೀವನ ಮಾಡ್ತಿದ್ದಾರೆ. ನನಗೆ ಆ ಸ್ಕಾಲರ್ಶಿಪ್ ಅವಶ್ಯಕತೆ ಇಲ್ವಾ? 2J ಹಗರಣದಿಂದ ತಗೊಳ್ಳೋಣ ಸರಿನಾ? ಮತ್ತೆ ಓಪರ್ಸ್ ಹಗರಣ ಬೇಕಾದಷ್ಟಿದೆ, 1, 2 ಅಲ್ಲ 10. ಇದ್ಯಾವುದದು ಕಾಮನ್ವೆಲ್ತ್ ಗೇಮ್ಸ್, ಅದಕ್ಕಿಂತ ದೊಡ್ಡ ಹಗರಣ ಬೇಕಾ? ನಾನು ಅದು ಕೊಡ್ತೀನಿ, ನಾನು ಇದು ಕೊಡ್ತೀನಿ, OC ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟು ದಿನ ಕೊಡ್ತೀಯಾ? ನೀನು ಸೀಟಲ್ಲಿರೋವರೆಗೂ, ನೀನು ದುಡ್ಡು ಮಾಡ್ಕೊಳ್ಳೋವರೆಗೂ ನಮ್ಮನ್ನೆಲ್ಲ ಪಾಪರ್ ಮಾಡ್ತೀಯಾ? ನೀನು ಮಾತ್ರ ಚೆನ್ನಾಗಿ ಆಗ್ತೀಯ. ಏನಕ್ಕೆ ಬಂದಂಗದು? ರೇಟ್ ಜಾಸ್ತಿ ಮಾಡೋದು, ನಮ್ಮ ತಲೆ ಮೇಲೆ ಹಾಕೋದು ಫ್ರೀ, ನನ್ನ ಗಂಡನ ಹತ್ರ ಇಸ್ಕೊಳೋದು ನನಗೆ ಫ್ರೀ. ಇಲ್ಲಿ ಈ ಹಿಂದೆ ಪ್ರದೀಪ್ ಈಶ್ವರ್ ಅವರು ವಿನ್ ಆಗಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರಾ? ಇವನೇನು ಮಾಡ್ತಾ ಇದ್ದಾರೆ? ಓಡಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಿಗೆ ಅದೇನದು ಡೈಲಾಗುಗಳು, ಪಿಕ್ಚರ್ ಡೈಲಾಗುಗಳು, ಪೋಸುಗಳು, ನಾನಿದು ಇವೆಲ್ಲ ಬೇಳೆ ಏನು ಬೇಯಲ್ಲ ಪಪ್ಪುಗಳು. ಸ್ಟಾರ್ ಇರೋವರೆಗೂ ಅಷ್ಟೇ. ಮೆಡಿಕಲ್ ಕಾಲೇಜ್ ಕಟ್ಸಿದ್ದವರಾದ್ರೆ ಅದೇ ಹೆಸರೊಬ್ಬರು ಬಸರೊಬ್ಬರದು ಅಂತ ಅಂದ್ಬಿಟ್ಟು ಕಟ್ಸಿದ್ದವ್ರದ್ದಾದರೆ ಇನ್ನೊಬ್ರು ಯಾರೋ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವ್ರು ಹೆಸರು ಹಾಕ್ಕೊತಾ ಇದ್ದಾರೆ. ಸುಧಾಕರ್ ಅವ್ರು ಗೆಲ್ಬೇಕು. ನೀವು ಅಪ್ಪನ ಸರ್ಕಾರದ ಬಗ್ಗೆ ಮಾತಾಡ್ತೀರಾ ಅಲ್ವಾ? ಅಧಿಕಾರ ಸಿಕ್ಕಿದೆ, ಸುಮ್ಮನೆ
ಏನು ಮಾಡಬೇಕೋ ಆ ಕೆಲಸವನ್ನು ಮಾಡ್ಕೊಂಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಆಯ್ಕೆ ಮಾಡಿರೋದು ಜನ. ನಿಮ್ಗಿನ ಚೆನ್ನಾಗಿ ಡೈಲಾಗ್ ಹೇಳೋಕ್ಕೂ ಬರುತ್ತೆ ಜನರಿಗೆ. ಅಷ್ಟೇ ಚೆನ್ನಾಗಿ ಡೈಲಾಗನ್ನು ಹೇಳಿ ನಿಮ್ಮನ್ನು ಯಾವ ಜಾಗದಲ್ಲಿ ಕೂರಿಸಬೇಕೋ ಅಲ್ಲಿ ಕೂರಿಸೋದಕ್ಕೆ ಈ ಕರ್ನಾಟಕ ಜನತೆಗೆ ಯಾರು ಹೇಳಿಕೊಡ್ಬೇಕಾಗಿಲ್ಲ. ಹುಷಾರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.